ಹಲೋ, ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಗೋಧಿ ಹುಗ್ಗಿ ಮಾಡೋದನ್ನು ಹೇಳ್ಕೊಡ್ತೀನಿ. ಮೊದಲು ಗೋಧಿನ ನೆನೆಯೋಕೆ ಇಡಬೇಕು, ಆಮೇಲೆ ಅದನ್ನು ಮಿಕ್ಸಿ ಮಾಡಬೇಕು ಈ ಥರ ಆಗೋ ಹಾಗೆ. ಆಮೇಲೆ ಗೋಧಿ ಸಪ್ರೇಟು ಮತ್ತು ಹಾಲು ಸಪ್ರೇಟನ್ನು ಮಾಡಿಕೊಂಡು ಅದನ್ನು ಕುದೀಲಿಕ್ಕೆ ಇಡಬೇಕು. ಅದು ಕುದ್ದಾದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಅದಕ್ಕೆ ತೆಗ್ದಿರೋ ಹಾಲನ್ನು ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿದ ನೆಕ್ಸ್ಟ್ ಅದಕ್ಕೆ ಬೆಲ್ಲ ಕೂಡ ಹಾಕ್ತೀನಿ. ಬೆಲ್ಲ ಹಾಕಿದ ಮೇಲೆ ಕಸಕಸಿನ ಹುರ್ಕೊತೀನಿ. ಕಸಕಸಿನ ಹುರ್ಕೊಂಡು ತುಪ್ಪದಲ್ಲಿ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ, ಖರ್ಜೂರ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದನ್ನು ಹೊತ್ತಿಸ್ಬಾರ್ದು. ಈ ಫ್ರೈ ಮಾಡ್ಕೊಂಡಿರೋದನ್ನು ನಾನು ಮತ್ತೆ ಆ ಕುಕ್ಕರ್ಗೆ ಆ್ಯಡ್ ಮಾಡ್ತೀನಿ. ಜೊತೆಗೆ ನಾನು ಕೊಬ್ಬರಿ ಕೂಡ ಹಾಕ್ತೀನಿ. ಅದಕ್ಕೆ ಕೊಬ್ಬರಿ ಹಾಕಿದ ಮೇಲೆ ಅದಕ್ಕೆ ಮತ್ತೆ ಏಲಕ್ಕಿ ಪೌಡ್ರ್ ಕೂಡ ಹಾಕ್ತೀನಿ. ಏಲಕ್ಕಿ ಪೌಡ್ರ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಮ್ಮ ಗೋಧಿ ಹುಗ್ಗಿ ರೆಡಿ. ಇದೇ ನೋಡಿ ನಮ್ದು ಇವತ್ತಿನ ಡಿನ್ನರ್ ಸ್ಪೆಷಲ್.